ಬೆಂಗಳೂರಲ್ಲಿ ಸಿಸಿಬಿಯಿಂದ ಕಿಲಾಡಿ ಲೇಡಿಯ ಬಂಧನವಾಗಿದೆ. ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ರೇಖಾ ಈಗ ಅರೆಸ್ಟ್ ಆಗಿದ್ದಾಳೆ. ಬೇರೆ ಬೇರೆ ರೀತಿಯಲ್ಲಿ ವಂಚಿಸಿರುವಂತಹ ರೇಖಾ ಬಂಗನಾಮ ಹಾಕಿದ್ದಾಳೆ ಸಾಕಷ್ಟು ಜನರಿಗೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಈಕೆ ವಿರುದ್ಧ ಕೇಸ್ ದಾಖಲಾಗಿದೆ. ಬಸವನಗುಡಿ ಠಾಣೆಗೆ ರೇಖಾ ವಿರುದ್ಧ ವ್ಯಕ್ತಿಯೊಬ್ಬರು ದೂರು ಕೊಡ್ತಾರೆ. 31 ಲಕ್ಷಕ್ಕೂ ಅಧಿಕ ಹಣ ಪಡೆದುಕೊಂಡು ಈ ರೇಖಾ ವಂಚಿಸಿದ್ದಾಳೆ ಅಂತ ಕಂಪ್ಲೇಂಟ್ ಆಗಿದೆ. ರೇಖಾಳ ಪತಿ ಮಂಜುನಾಥ್ ಸಹ ಸಿಸಿಬಿಯ ವಶಕ್ಕೆ. ಈಕೆನೆ ಆ ಖತರ್ನಾಕ್ ಲೇಡಿ ಐನಾತಿ ರೇಖಾ. ಆಕೆ ಬೇರೆ ಬೇರೆ ಕಾರಣಗಳನ್ನ ಹೇಳೋ ಮೂಲಕ ಸಾಕಷ್ಟು ದುಡ್ಡನ್ನ ಹಾಕಿಸ್ಕೊಳ್ತಾ ಇದ್ಲಂತೆ ತನ್ನ ಅಕೌಂಟಿಗೆ. ಲಕ್ಷ ಅಲ್ಲ, ಕೋಟಿಗಟ್ಟಲೆ ಈ ರೀತಿಯಾಗಿ ವಂಚಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಆ ಸ್ಕ್ರೀನ್ ಶಾಟ್ ಸಮೇತ ದೂರು ಕೊಟ್ಟಿದ್ದಾರೆ ವ್ಯಕ್ತಿಯೊಬ್ಬರು. ಆ ದೂರನ್ನ ಆಧರಿಸಿ ಈಕೆಯನ್ನ ಅರೆಸ್ಟ್ ಮಾಡಿದಾಗ ಈಕೆಯ ಸ್ಕ್ರೀನ್ ಶಾಟ್ಸ್ ಆಗಿರಬಹುದು, ಮೊಬೈಲ್ ಪರಿಶೀಲಿಸಿದಾಗ ಬೇರೆ ಬೇರೆ ಯಾರಿಗೆಲ್ಲ ಈಕೆ ಗಾಳ ಹಾಕ್ತಾ ಇದ್ದು, ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ಲು, ಈಕೆಗೆ ಗಂಡ ಮಂಜುನಾಥ್ ಹೇಗೆ ಸಹಕರಿಸ್ತಾ ಇದ್ದ, ಇದೆಲ್ಲ ಬಯಲಾಗಿದೆ. ಸದ್ಯಕ್ಕೆ ಸಿಸಿಬಿ ಪೊಲೀಸರ ವಶದಲ್ಲಿದ್ದಾಳೆ ಈಕೆ. ಈಕೆಯ ಗಂಡನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಈಕೆಯ ವಿರುದ್ಧ ಕೇಸ್ ದಾಖಲಾಗಿದೆ. ಬಸವನಗುಡಿ ಠಾಣೆಗೆ ರೇಖಾ ವಿರುದ್ಧ ವ್ಯಕ್ತಿಯೊಬ್ಬರು ದೂರು ಕೊಟ್ಟಿರ್ತಾರೆ. 31 ಲಕ್ಷ ರೂಪಾಯಿ ವಂಚಿಸಿದ್ದಾಳೆ ಅಂತ. ಆದರೆ 31 ಲಕ್ಷ ರೂಪಾಯಿ ಅದ್ಯಾರೋ ಹೇಗೋ ಪರಿಚಯ ಆದ್ರು ಅಂತ ಆ ವ್ಯಕ್ತಿ ಹೇಗೆ ಹಾಕಿದ್ರು. ಎಲ್ಲಿವರೆಗೂ ಜನ ಮೋಸ ಹೋಗ್ತಾರೋ ಅಲ್ಲಿವರೆಗೂ ಮೋಸ ಮಾಡುವರಂತೂ ಇದ್ದೇ ಇರ್ತಾರೆ ಅಂತ ಹೇಳ್ತಾರಲ್ಲ, ಸುಮ್ಮನೆ ಅಲ್ಲ ಅದು. ಐಶ್ವರ್ಯ ಗೌಡ ಕೇಸ್ ನೋಡಿದ್ವಿ, ಶ್ವೇತಾ ಗೌಡ ಕೇಸ್ ನೋಡಿದ್ವಿ, ಈಗ ಮತ್ತೊಬ್ಬಳು ರೇಖಾ. ಈ ರೇಖಾಳ ಬಂಡವಾಳ ಸಾಕಷ್ಟಿದೆ. ಒಂದೊಂದಾಗಿ ಸಿಸಿಬಿ ಅಧಿಕಾರಿಗಳು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಶೇರ್ ಚಾಟ್ ಮೂಲಕ ವ್ಯಕ್ತಿಗೆ ಈ ರೇಖಾ ಅನ್ನುವಾಕೆ ಪರಿಚಯವಾಗಿರ್ತಾಳಂತೆ. ಬಳಿಕ ಆ ವ್ಯಕ್ತಿಗೆ ಮೆಸೇಜ್ ಮಾಡಿ ಆತನ ಬಳಿ ಕ್ಲೋಸ್ ಆಗಿರ್ತಾಳಂತೆ. ವಿಡಿಯೋ ಕಾಲ್ ಮೂಲಕ ಸಲಿಗೆಯನ್ನ ಬೆಳೆಸಿಕೊಂಡು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ವಿಡಿಯೋ ಕಾಲ್ ರೆಕಾರ್ಡ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. ಅಂಥದ್ದೇನಾಗಿತ್ತು ಆ ವಿಡಿಯೋ ಕಾಲ್ನಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಂತ, ಆ ವ್ಯಕ್ತಿ ಹೇಗೆ ಮೋಸ ಹೋದ ಅಂತ ಪ್ರತಿನಿತ್ಯ ಇಷ್ಟೆಲ್ಲ ಸುದ್ದಿಗಳನ್ನು ನೋಡ್ತಾರೆ. ಪೊಲೀಸರು ಜಾಗೃತಿಯನ್ನು ಮೂಡಿಸ್ತಾರೆ. ಡಿಜಿಟಲ್ ಅರೆಸ್ಟ್ ಅಂತ ಕರೆ ಮಾಡ್ತಾರೆ, ಅಥವಾ ನಗ್ನ ಫೋಟೋಗಳನ್ನು ಅದರ ಜೊತೆ ಕಾಲ್ ಮಾಡ್ತಾರೆ, ಆ ವಿಡಿಯೋಗಳ ಜೊತೆ ಕಾಲ್ ಮಾಡ್ತಾರೆ. ನಿಮ್ಮನ್ನು ಲಾಕ್ ಮಾಡುವಂಥ ಪ್ರಯತ್ನ ಆಗುತ್ತೆ. ಮೋಸ ಹೋಗಬೇಡಿ ಅಂತ ಪೊಲೀಸರು ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು. ನಮ್ಮ ಜನ ಎಚ್ಚೆತ್ತುಕೊಳ್ಳುವ ಲಕ್ಷಣ ಕಂಡು ಬರ್ತಿಲ್ಲ. ಒಂದು ಮೆಸೆಂಜರ್ ಆ್ಯಪ್, ಅದು ಶೇರ್ ಚಾಟ್ ಅನ್ನುವಂತಹ ಆ್ಯಪ್. ಆ ಆ್ಯಪ್ನ ಮೂಲಕ ವ್ಯಕ್ತಿಗೆ ಈ ಐನಾತಿ ಕಿಲಾಡಿ ಲೇಡಿ ರೇಖಾ ಪರಿಚಯವಾಗಿರ್ತಾಳೆ. 31 ಲಕ್ಷಕ್ಕೂ ಅಧಿಕ ಹಣವನ್ನ ಪಡೆದು ಈ ಚಾಲಾಕಿ ರೇಖಾ ವಂಚಿಸಿದ್ದಾಳೆ. 1930ಗೆ ಕರೆ ಮಾಡಿ ಮೋಸ ಹೋದಂತಹ ವ್ಯಕ್ತಿ ದೂರು ಕೊಟ್ಟಿದ್ದಾನೆ. ಮತ್ತೊಂದು ಕೇಸ್ನಲ್ಲಿ ಮಲ್ಲಿಕಾರ್ಜುನ್ ಅನ್ನುವಂತಹ ವ್ಯಕ್ತಿಗೂ ಕೂಡ ಈಕೆ ಮೋಸ ಮಾಡಿದ್ದಾಳಂತೆ. ನಾನು ಲೋನ್ ಕೊಡಿಸ್ತೀನಿ, ನನಗೆ ನಿಮ್ಮ ಡಾಕ್ಯುಮೆಂಟ್ಸ್ ಬೇಕು, ಅಥವಾ ಆತನ ವಿಶ್ವಾಸವನ್ನ ಗಳಿಸೋ ಮೂಲಕ ಮತ್ತೊಬ್ಬ ವ್ಯಕ್ತಿಗೂ ಕೂಡ ಈಕೆ ಈ ರೇಖಾ ಜೊತೆ ಮಂಜುನಾಥ್ ಈಕೆಯ ಪತಿ ಆತನು ಕೂಡ ಶಾಮೀಲಾಗಿದ್ದಾನೆ. ಇಲ್ಲಿ 90,000 ರೂಪಾಯಿ ಆ ವ್ಯಕ್ತಿಯಿಂದ ಪಡ್ಕೊಂಡಿದ್ದಾರೆ. ಪ್ರೊಸೆಸಿಂಗ್ ಫೀಸ್ ಅಂತ 90,000 ಹಣ ಪಡೆದು ಆತನಿಗೂ ಪಂಗನಾಮ ಹಾಕಿದ್ದಾರೆ. ಈ ಇಬ್ಬರು ಖತರ್ನಾಕ್ಗಳು. ಮೋಸ ಹೋದಂತಹ ವ್ಯಕ್ತಿಯಿಂದ ಮಾಗಡಿ ರೋಡ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.